ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಗೆಳೆಯರೆ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ತಂದಿದ್ದೀನಿ ಶ್ರೀ ಭುವನೇಶ್ವರಿ ಎಕ್ಸ್ಪ್ರೆಸ್ ಲಿವರಿನ. ಇನ್ನು ಈ ಒಂದು ಲಿವರಿ ಯಾವ ರೀತಿ ಇದೆ, ಹೇಗಿದೆ, ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ, ಹಂಗೆ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ನೋಡ್ತಿದ್ರೆ ಪಕ್ಕದಲ್ಲೇ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಬೆಲ್ ಐಕನ್ನ ಆಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ, ಹಂಗೆ ನಮ್ಮ ವಾಟ್ಸಪ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಕಡಿಮೆ ಜನ ಫಾಲೋವರ್ಸ್ ಇದ್ದಾರೆ, ಅದಕ್ಕೋಸ್ಕರ ಫಾಲೋ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಲಿವರೀಸ್ ಬೇಕಿದ್ದರೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಂಡು ಅಂತ ಹೇಳ್ತಾ, ಇನ್ನು ಬನ್ನಿ ನಮ್ಮ ಒಂದು ಲಿವರಿ ಯಾವ ರೀತಿ ಇದೆ, ಹೇಗಿದೆ ಮತ್ತು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರ. ಫ್ರಂಟ್ ಲುಕ್ಕಲ್ಲಿ ನೀವು ನೋಡ್ತಿರ್ಬೋದು ಗೆಳೆಯರೆ ಯಾವ ರೀತಿ ಕಾಣಿಸ್ತಿದೆ ಅಂತ. ನಿಮಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ಬ್ಯಾಕ್ಗ್ರೌಂಡ್ನ 90% ಬ್ಲೆಂಡ್ ಮಾಡಿ ಅದ್ರ ಕೆಳಗಡೆ ಒಂದು ಹಳದಿ ಕಲರ್ದೊಂದು ಲೈನ್ನ ಹಾಕಿದ್ದಾರೆ. ಆಮೇಲೆ ಕನ್ನಡಿಗ ಅಂತಲೂ ಹಾಕಿದ್ದಾರೆ, ನೋಡ್ತಿರ್ಬೋದು. ಕನ್ನಡಿಗ ಅಂತ ಹಾಕಿ ಫ್ರಂಟ್ ಲುಕ್ಕಲ್ಲಿ ಈ ರೀತಿ ಮಾಡಿದ್ದಾರೆ ಗೆಳೆಯರೆ. ಇನ್ನು ರೂಟ್ ಬಾಲ್ಟ್ ನೋಡೋದಾದರೆ ನಿಮಗೆ ತೋರಿಸ್ತಿದ್ದೀನಲ್ಲ ಇಲ್ಲಿ ಗೆಳೆಯರೆ, ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ. ಆಮೇಲೆ ನಿಮಗೆ ರೂಟ್ ಬಾಲ್ಟ್ ನೋಡೋದಾದ್ರೆ ಗೆಳೆಯರೆ, ಪಣಜಿ ಹಿರೇಕೆರೂರು ಈ ಒಂದು ರೂಟಲ್ಲಿ ಈ ಒಂದು ಬಸ್ಸು ಓಡಾಡುತ್ತೆ. ಪಣಜಿಯಿಂದ ಹಿರೇಕೆರೂರು ಅಂತ ಓಡಾಡುತ್ತೆ ಈ ಒಂದು ರೂಟಲ್ಲಿ ಬಸ್ಸು. ನೀವು ಯಾರು ಈ ಒಂದು ಬಸ್ನ ರಿಯಲ್ ಲೈಫಲ್ಲಿ ನೋಡಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಆಮೇಲೆ K27F0919 ಅಂತಲೂ ಪ್ಲೇಟ್ ನಂಬರ್ನ ಹಾಕಿ ನಮ್ಮ ಒಂದು ಲಿವರಿನ ಈ ರೀತಿ ಫುಲ್ HD ಆಗಿ ಕ್ರಿಯೇಟ್ ಮಾಡಿದರೆ ಗೆಳೆಯರೆ. ಇನ್ನು ನೀವು ಫ್ರಂಟ್ ಲುಕ್ ನೋಡಿದ್ರಲ್ಲ ಈ ನಮ್ಮ ಒಂದು ಲಿವರಿದ್ದು, ಇನ್ನು ಸೈಡ್ ಲುಕ್ ನೋಡೋದಾದ್ರೆ ಗೆಳೆಯರೆ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೈಡ್ ಲುಕ್ಕೂ ಅಷ್ಟೇ ಸಿಂಪಲ್ಲಾಗೈತೆ, ಬಟ್ ಆದರೆ ಸೂಪರಾಗೈತೆ ಗೆಳೆಯರೆ. ಈ ನಮ್ಮ ಒಂದು ಲಿವರಿ ಸಿಂಪಲ್ಲಾಗಿದ್ದರೂ ಸೂಪರಾಗೈತೆ ಅನ್ನೋ ಥರ ನಮ್ಮ ಒಂದು ಲಿವರಿನ ಕ್ರಿಯೇಟ್ ಮಾಡಿದರೆ ನೋಡ್ತಿರ್ಬೋದು. ನಿಮಗೆ ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದಾರೆ. ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ನು ಹಾಕಿದ್ದಾರೆ ಗೆಳೆಯರೆ, ನೋಡ್ತಿರ್ಬೋದು. ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ ಹಾಕಿ ಆಮೇಲೆ ಕರ್ನಾಟಕ ಫ್ಲ್ಯಾಗೆಲ್ಲ ಮೋಡಲ್ಲೇ ಐತೆ, ಮೋಡವರೇ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಫ್ರಂಟಲ್ಲಿ ವೀಲ್ ಕ್ಯಾಪ್ ಏನೂ ಇಲ್ಲ, ಬ್ಯಾಕ್ ವೀಲ್ ಕ್ಯಾಪ್ ನೋಡ್ತಿದ್ದೀರಲ್ಲ ರೆಡ್ ಕಲರ್ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರೆ ಬ್ಯಾಕ್ ವೀಲ್ ಕ್ಯಾಪು. ಅದಂತೂ ಸಖತ್ತಾಗಿ ಕಾಣಿಸ್ತದೆ ಬ್ಯಾಕ್ ವೀಲ್ ಕ್ಯಾಪ್. ಆಮೇಲೆ ಪ್ಲೇಟ್ ನಂಬರು K27F0919 ಅಂತಲೂ ಆ್ಯಡ್ ಮಾಡಿದ್ದಾರೆ. ಇದಿಷ್ಟು ಆಗಿತ್ತು ಗೆಳೆಯರೆ ಈ ನಮ್ಮ ಒಂದು ಲಿವರಿಯ ಸೈಡ್ ಲುಕ್ ನೋಡಿದ್ರಲ್ಲ. ಇನ್ನು ಸೈಡ್ ಲುಕ್ಕಿಂತ ಬ್ಯಾಕ್ ಲುಕ್ ಅಂತೂ ರಿಯಲ್ ಲೈಫ್ ಬಸ್ ಯಾವ ರೀತಿ ಐತೆ ಅದೇ ಥರನೇ ಐತೆ ಗೆಳೆಯರೆ ಈ ನಮ್ಮ ಒಂದು ಲಿವರಿ. ನೋಡ್ತಿದ್ರಲ್ಲ ನಿಮಗೆ ಯಾವ ರೀತಿ ಕಾಣಿಸ್ತಿರ್ಬೋದು ಬ್ಯಾಕ್ ಲುಕ್ಕು. ಇಲ್ಲಿ ನಿಮಗೆ ಸಿಂಪಲ್ಲಾಗೈತೆ, ಬ್ಯಾಕ್ ಲುಕ್ಕೂ ಅಷ್ಟೇ ಸ್ವಲ್ಪ ಮಾಡಿಫೈಡ್ ಅಂದೆ ರಿಯಲ್ ಲೈಫ್ ಬಸ್ ಯಾವ ರೀತಿ ಐತೆ ಅದೇ ಥರನೇ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ತಿದ್ರಲ್ಲ ಗೆಳೆಯರಲ್ಲಿ ನಿಮಗೆ NWKRTC ಅಂತಲೂ ಹಾಕಿದ್ದಾರೆ. ಅಲ್ಲಿ NWKRTC ಅಂತ ಹಾಕಿದ್ದಾರೆ, ನಿಮಗೆ ಕಾಣಿಸ್ತಿಲ್ಲ ಸರಿಯಾಗಿ ಸ್ವಲ್ಪ. ಇಲ್ಲಿ NWKRTC ಅಂತ ಹಾಕಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ಲು, ಆಮೇಲೆ ಸುರಕ್ಷಿತ ಅಂತರವಿರಲಿ, ಆಮೇಲೆ ಪ್ಲೇಟ್ ನಂಬರು K27F0919 ಅಂತಲೂ ಹಾಕಿದ್ದಾರೆ. ನೋಡ್ತಿದ್ರಲ್ಲ ಎಲ್ಲ ಫುಲ್ HD ಆಗೈತೆ. ಆಮೇಲೆ ಬಂಪರು ಆಮೇಲೆ ಕುಚ್ಚುಗಳೆಲ್ಲ ಸಖತ್ತಾಗಿ ಕಾಣಿಸ್ತಿದೆ ಒಂದು ಮೋಡ್ಗೆ. ಆಮೇಲೆ www.com NWKRTC.Karnataka.Government.in ಅಂತಲೂ ಹಾಕಿದ್ದಾರೆ. ಆಮೇಲೆ ನೀವು ಫುಲ್ ಟಾಪಲ್ಲಿ ನೋಡೋದಾದರೆ ಜೈ ಶ್ರೀ ಭುವನೇಶ್ವರಿ ಅಂತಲೂ ಹಾಕಿದ್ದಾರೆ ಗೆಳೆಯರೆ. ನೋಡ್ತಿದ್ರಲ್ಲ ಜೈ ಶ್ರೀ ಭುವನೇಶ್ವರಿ ಅಂತ ಹಾಕಿ ಕರ್ಟನ್ಸ್ ಎಲ್ಲ ಬ್ಲೂ ಕಲರ್ದು ಹಾಕಿದ್ದಾರೆ. ಆಮೇಲೆ ನೀವು ಕರ್ನಾಟಕ ಮತ್ತು ಇದೊಂದು ಫೋಟೋನು ಹಾಕಿದ್ದಾರೆ. ಆಮೇಲೆ ಆ ಕಡೆ ಈ ಕಡೆನೂ 2 ಕರ್ನಾಟಕ ಮತ್ತು ಫೋಟೋನು ಹಾಕಿ ನಮ್ಮ ಒಂದು ಲಿವರಿಯ ಬ್ಯಾಕ್ ಲುಕ್ ನೋಡ್ತಿದ್ರಲ್ಲ ಈ ನಮ್ಮ ಭುವನೇಶ್ವರಿ ತಾಯಿದು ಫೋಟೋ ಇರೋದ್ರಿಂದ ಇನ್ನೂ ಸಖತ್ತಾಗಿ ಕಾಣಿಸ್ತಿದೆ ಈ ನಮ್ಮ ಒಂದು ಲಿವರಿಯ ಬ್ಯಾಕ್ ಲುಕ್ಕು. ಇನ್ನು ಬ್ಯಾಕ್ ಲುಕ್ ಈ ರೀತಿಯಾಗಿತ್ತು ಗೆಳೆಯರೆ. ಈ ಕಡೆ ಸೈಡ್ ಲುಕ್ ನೋಡೋದಾದರೆ ಈ ಕಡೆ ಸೈಡ್ ಲುಕ್ಕೂ ಅಷ್ಟೇ, ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆನೂ ಅದೇ ರೀತಿ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಬಟ್ ಏನು ಮಾಡಿಫೈಡ್ ಇಲ್ಲ ಜಾಸ್ತಿ ಒಂದು ಲಿವರಿಗೆ. ನೋಡ್ತಿದ್ರಲ್ಲ ನಿಮಗೆ ತೋರಿಸ್ತಿದ್ದೀನಿ ನಮ್ಮ ಒಂದು ಲಿವರಿನ ಯಾವ ರೀತಿ ಇದೆ ಅಂತ. ಇಲ್ಲಿ ಸೈಡ್ ಲುಕ್ಕಲ್ಲಿ ಗೆಳೆಯರೆ, ಸೈಡ್ ಲುಕ್ಕಲ್ಲಿ ಬರೀ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಐತೆ. ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಇದ್ದು ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ಲು, ಆಮೇಲೆ BS6 ಅಂತ ಹಾಕಿದ್ದಾರೆ ಅಷ್ಟೇ ನಮ್ಮ ಒಂದು ಲಿವರಿಯ ಸೈಡ್ ಲುಕ್ಕಲ್ಲಿ. ಆಮೇಲೆ ವೀಲ್ ಕ್ಯಾಪ್ ಎಲ್ಲ ನಿಮಗೆ ತೋರಿಸಿದ್ದೀನಿ ಫಸ್ಟೇ ನಾನು. ಇನ್ನು ಇದಿಷ್ಟುಗಳ ನಮ್ಮ ಒಂದು ಹೊರಗಡೆ ಲುಕ್ಕು. ಇನ್ನು ಕ್ಯಾಬಿನಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ ನಮ್ಮ ಒಂದು
ಕನ್ನಡಿಗ ಎಕ್ಸ್‌ಪ್ರೆಸ್ ಲಿವರಿಲಿ ಈ ರೀತಿ ನಿಮಗೆ ಕ್ಯಾಬಿನ್ ಸಿಗುವಂಥದ್ದು ಮಾತ್ರ ರಿಯಲಿಸ್ಟಿಕ್ಕಾಗಿ ಫೀಲ್ ಬರುತ್ತೆ. ಆ ಥರ ಇದೆ ಗೆಳೆಯರೆ ನಮ್ಮ ಒಂದು ಲಿವರಿಯ ಕ್ಯಾಬಿನ್ನು. ನೋಡ್ತಿರಲ್ಲ, ಓಡಿಸ್ತಿದ್ರೆ ರಿಯಲ್ ಲೈಫ್ ಬಸ್ನ ಓಡಿಸೋ ಥರ ಫೀಲ್ ಬರುತ್ತೆ. ಅಷ್ಟೊಂದು ಸಖತ್ತಾಗಿರುವಂಥ ಲಿವರಿ ಆಗಿದೆ ಗೆಳೆಯರೆ ಇದು. ಇದಿಷ್ಟು ಗೆಳೆಯರೆ ಈ ನಮ್ಮ ಒಂದು ಲಿವರಿನ ನೋಡಿದ್ರಿ ಯಾವ ರೀತಿ ಇತ್ತು, ಹೇಗಿತ್ತು ಅಂತ. ಇನ್ನು ಈ ಒಂದು ಲಿವರಿ ಮತ್ತು ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಗೆಳೆಯರೆ. ಅದೊಂದೇ ವಿಡಿಯೋದಲ್ಲಿ ಈ ಒಂದು ಬಸ್ಗೆ ಲಿವರೀಸು ಮತ್ತು ಬಸ್ ಮೋಡ್ನ ಎರಡನ್ನೂ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ಒಂದು ವಿಡಿಯೋನ ನೋಡಿ ಈ ಒಂದು ಬಸ್ ಮೋಡು ಮತ್ತು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿವರಿ ಅಂದರೆ ಏನು ಗುರು ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾರೆ. ಲಿವರಿ ಅಂದರೆ ಈ ಒಂದು ಬಸ್ಗೆ ನಾವು ಹಾಕ್ತೀವಲ್ಲ ಪೇಂಟು, ಅದನ್ನೇ ಲಿವರಿ ಅಂತ ಕರಿತೀವಿ. ಆ ಒಂದು ಎರಡನ್ನು ಆ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋ ಪೂರ್ತಿ ನೋಡಿ ಈ ಒಂದು ಲಿವರಿ ಮತ್ತು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೆಳೆಯರ.